I'm now happy to announce that there will be no income tax payable up to income of 12 lakh rupees. ದೇಶದ 100 ಶಾಲೆಗಳನ್ನ ನಾವು ತೆಗೆದುಕೊಂಡ್ರೆ ಎಷ್ಟು ಶಾಲೆಗಳಲ್ಲಿ ಎಲ್ಲಾ 9 ಸೌಲಭ್ಯಗಳ ಲಭ್ಯತೆ ಇದೆ ಅಂದ್ರೆ ಕೇವಲ 25.5. ಅಂದ್ರೆ ಏನರ್ಥ? 100 ಶಾಲೆಗಳಲ್ಲಿ 25 ಶಾಲೆಗಳಲ್ಲಿ ಮಾತ್ರ ಈ ಎಲ್ಲಾ 9 ಸೌಲಭ್ಯಗಳಿದೆ. ಇನ್ನ 75 ಶಾಲೆಗಳಲ್ಲಿ ಈ ಎಲ್ಲಾ 9 ಸೌಲಭ್ಯಗಳು ಇಲ್ಲ. ಹಾಗಾದ್ರೆ ನೀವು ಹೇಗೆ ಗುಣಾತ್ಮಕ ಶಿಕ್ಷಣವನ್ನ ಕೊಡೋದ್ರ ಮೂಲಕ ವಿಕಸಿತ ಭಾರತವನ್ನ ಕಟ್ತಾರೆ? ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಬಜೆಟ್ ಅನ್ನ ವಿಶ್ಲೇಷಣೆ ಮಾಡಿ ನೋಡುವಾಗ ಮಾತಿಗೂ ಮತ್ತು ಕೃತಿಗೂ ಬಹಳ ಅಜಗಜಾಂತರ ವ್ಯತ್ಯಾಸವನ್ನ ನೋಡ್ತೇವೆ. ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಇದೆ. ಆ ಶಿಕ್ಷಣ ವ್ಯವಸ್ಥೆಯನ್ನ ಯಾವುದೇ ರೀತಿನಲ್ಲಿ ಸುಧಾರಿಸಲಾಗದಂತ ರೀತಿನಲ್ಲಿ ನಾವು ಆಯವ್ಯಯದಲ್ಲಿ ಹಣವನ್ನ ಮೀಸಲಿಟ್ರೆ ಹೇಗೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಮುಖವಾದಂತ ಪ್ರಶ್ನೆಯನ್ನ ಕೊಡ್ತೇನೆ. ಇವತ್ತು ನಮ್ಮ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಆಯವ್ಯಯವನ್ನ ಮಂಡಿಸಿದ್ದಾರೆ. ಅವರು ಆಯವ್ಯಯ ಭಾಷಣವನ್ನ ಮಾಡುವಾಗ ಆಯವ್ಯಯದ ಒಂದು ಒಟ್ಟು ಸಮಗ್ರ ಚಿತ್ರಣವನ್ನ ಪ್ರಾರಂಭದಲ್ಲಿ ಕೊಡುವಾಗ ಒಂದು ಕಡೆ ಅವರು ಪ್ರಸ್ತಾಪ ಮಾಡ್ತಾರೆ, ವಿಕಸಿತ ಭಾರತದಲ್ಲಿ ಎಲ್ಲಾ ಮಕ್ಕಳಿಗೆ ನಾವು 100% 100 ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಕ್ಕಂಥ ಆಶಯವನ್ನ ಹೊಂದಿದ್ದೇವೆ, ಅದನ್ನ ಅದು ಒಳಗೊಳ್ಳುತ್ತೆ ಅಂತಕ್ಕಂಥ ಒಂದು ಮಾತನ್ನ ಅವರು ಭಾಷಣದ ಪ್ರಾರಂಭದಲ್ಲೇ ಅದನ್ನ ಪ್ರಸ್ತಾಪ ಮಾಡ್ತಾರೆ. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಆಯವ್ಯಯದಲ್ಲಿ ಶಿಕ್ಷಣಕ್ಕೆ, ಅದರಲ್ಲೂ ವಿಶೇಷವಾಗಿ ಶಾಲಾ ಶಿಕ್ಷಣಕ್ಕೆ ಎಷ್ಟು ಹಣವನ್ನ ಅವರು ಕೊಡಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡಿದ್ರೆ ಬಹುಶಃ ಅವರು ಹೇಳಿರ್ತಕ್ಕಂಥದ್ದಕ್ಕೂ ಮತ್ತು ವಾಸ್ತವದಲ್ಲಿ ಅವರು ಹಣವನ್ನ ಕೊಟ್ಟಿರ್ತಕ್ಕಂಥದ್ದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಥವಾ ಎಷ್ಟು ಅವ್ರು ಹೇಳಿದಂತ ಮಾತು ಸಮಂಜಸವಾಗಿದೆ ಅಂತಕ್ಕಂಥದ್ದನ್ನ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ನಾವು ಅಂಕಿ ಅಂಶಗಳನ್ನ ನೋಡೋದಾದ್ರೆ ಈ 2025-26ನೇ ಸಾಲಿನ ಬಜೆಟ್ ಏನಿದೆ, ಆ ಬಜೆಟ್ನ ಒಟ್ಟು ಗಾತ್ರ ಅಂದ್ರೆ ಆ ಬಜೆಟಿನ ಒಟ್ಟು ಹಣ ಸುಮಾರು 50,65,345 ಕೋಟಿ. ಇದು ಒಟ್ಟು ಬಜೆಟ್. ಈ ಬಜೆಟ್ ಅಲ್ಲಿ ಈ ಒಂದು ಶಾಲಾ ಶಿಕ್ಷಣಕ್ಕೆ ಕೊಟ್ಟಿರ್ತಕ್ಕಂಥ ಇಡೀ ದೇಶದ ಶಾಲಾ ಶಿಕ್ಷಣಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 1,28,650 ಕೋಟಿ. ಬಹುಶಃ ಇದನ್ನ ನೀವು ಕಳೆದ ಬಜೆಟ್ ಏನಿತ್ತು 2024-25ರ ಬಜೆಟ್ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕೆ ಹೋಲಿಸಿ ನೋಡಿದ್ರೆ ನಮಗೆ ನಿಜವಾಗ್ಲೂ ಸಿಕ್ಕಿರ್ತಕ್ಕಂಥದ್ದು ಕೇವಲ 3,012 ಕೋಟಿ. ಅಂದ್ರೆ ನಾವು ಒಂದು ಕಡೆ ಬಜೆಟ್ ಭಾಷಣದಲ್ಲಿ ಹೇಳ್ತೇವೆ, ನಾವು ಎಲ್ಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಮಾಡ್ತಕ್ಕಂಥದ್ದು ವಿಕಸಿತ ಭಾರತದ ಒಂದು ಪ್ರಮುಖವಾದಂತ ಆಶಯ ಅಂತ ಹೇಳ್ತೇವೆ. ಆದ್ರೆ ನೀವು ಹಣ ಎಷ್ಟು ಕೊಡ್ತೀರಾ ಅಂತ ನೋಡಿದ್ರೆ ಕೇವಲ 3,012 ಕೋಟಿ ಹಣವನ್ನ ನಾವು ಮಾತ್ರ ಕೊಡ್ತಿದ್ದೇವೆ. ಇನ್ನ ಶಾಲಾ ಶಿಕ್ಷಣದ ಬಜೆಟ್, ವಿಶೇಷವಾಗಿ ಶಾಲಾ ಶಿಕ್ಷಣ ಇವತ್ತು ಭಾರತದ ಸಂವಿಧಾನದಲ್ಲಿ ಶಿಕ್ಷಣ ಒಂದು ಮೂಲಭೂತ ಹಕ್ಕಾಗಿದೆ. ನಾವು ವಿಶೇಷವಾಗಿ ಆರ್ಟಿಕಲ್ 21A ಅನ್ನ ನೋಡುವಾಗ ಆ 21A ಮೂಲಭೂತ ಹಕ್ಕನ್ನ ಜಾರಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೇಲೆ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಸಮಾನವಾದಂತ ಹೊಣೆಗಾರಿಕೆ ಇದೆ. ಒಂದ್ ರೀತಿನಲ್ಲಿ ಹೊಣೆಗಾರಿಕೆ ಹೆಚ್ಚಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಯಾಕೆಂತ ಹೇಳಿದ್ರೆ ನಾವು ಮೂಲಭೂತ ಹಕ್ಕನ್ನ ಕೊಡಮಾಡಕ್ಕೆ ಹೊರಟಿದ್ದೇವೆ, ಅದಕ್ಕೋಸ್ಕರ ಒಂದು ಕಾನೂನನ್ನ ಮಾಡಿದ್ದೇವೆ, ಶಿಕ್ಷಣ ಹಕ್ಕು ಕಾಯ್ದೆ ಅಂತ. ಆ ಶಿಕ್ಷಣ ಹಕ್ಕು ಕಾಯ್ದೆಯ ಸೆಕ್ಷನ್ 7ರಲ್ಲಿ ನಾವೇನ್ ಹೇಳ್ತೇವೆ ಅಂದ್ರೆ ಈ ಕಾಯ್ದೆಯನ್ನ ಸಮರ್ಪಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ಬೇಕಾದ್ರೆ ನಾವು ಕೇಂದ್ರ ಸರ್ಕಾರ ಸಾಕಷ್ಟು ಹಣವನ್ನ ಇದಕ್ಕೆ ಹೂಡಿಕೆ ಮಾಡುತ್ತೆ ಅಂತಕ್ಕಂಥ ಅಂಶವನ್ನ ನಾವು ಆ ಕಾಯ್ದೆನಲ್ಲಿ ಹೇಳಿದ್ದೇವೆ. ಸೊ ಆ ಕಾಯ್ದೆಯನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ನಾವು ನೋಡೋದಾದ್ರೆ ಶಾಲಾ ಶಿಕ್ಷಣಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಒಟ್ಟು ಆ ಶಿಕ್ಷಣಕ್ಕೆ ಕೊಟ್ಟಿರ್ತಕ್ಕಂಥ ಮೊತ್ತವನ್ನ ನೋಡಿದ್ರೆ 78,572 ಕೋಟಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಸಮಗ್ರ ಶಿಕ್ಷಣ ಅಭಿಯಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಈಗಾಗಲೇ ನಾನು ಹೇಳಿದೆ, ಸಮಗ್ರ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ.
ಆ ಸಮಗ್ರ ಶಿಕ್ಷಣ ಅಭಿಯಾನದ ಮೂಲಕ ಇಡೀ ದೇಶದಲ್ಲಿ ನಾವು ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅದಕ್ಕೆ ನಾವು ಒಟ್ಟು ಈ ಆಯವ್ಯಯದಲ್ಲಿ ಮೇಡಮ್ ಅವ್ರು ಕೊಟ್ಟಿರ್ತಕ್ಕಂಥ ಹಣ ಕೇವಲ 41,249 ಕೋಟಿ. ಕಳೆದ ಬಾರಿಗೆ ಹೋಲಿಸಿ ನೋಡಿದ್ರೆ ಇದು ಕೇವಲ ಹೆಚ್ಚಳ ಆಗಿರ್ತಕ್ಕಂಥದ್ದು 3,750 ಕೋಟಿ. ಅಂದ್ರೆ ಒಂದ್ ಕಡೆ ಇಷ್ಟು ಕಡಿಮೆ ಮೊತ್ತದ ಹಣವನ್ನ ನಾವು ಹೂಡಿಕೆ ಮಾಡ್ತೇವೆ, ಮತ್ತೊಂದ್ ಕಡೆ ಪ್ರಾರಂಭದಲ್ಲಿ ಹೇಳ್ತೇವೆ ದೇಶದ ಎಲ್ಲಾ ಮಕ್ಕಳಿಗೆ ನಾವು ಗುಣಮಟ್ಟದ ಶಿಕ್ಷಣವನ್ನ ನೀಡೋದ್ರ ಮೂಲಕ ವಿಕಸಿತ ಭಾರತವನ್ನ ನಾವು ಕಟ್ತೇವೆ ಅಂತ ಹೇಳ್ತೇವೆ. ಒಂದು ಬಹಳ ಮುಖ್ಯವಾದಂತ ಉದಾಹರಣೆಯನ್ನ ನಾನು ಇಲ್ಲಿ ಹೇಳಲೇಬೇಕು. ಕಳೆದ 15 ವರ್ಷಗಳಿಂದ ನಾವು ಏನು ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕಿದೆ, ಅದರಲ್ಲಿ ಮೂಲಭೂತವಾಗಿ ಒಂದು ಶಾಲೆನಲ್ಲಿ ಇರಲೇಬೇಕಾದಂತ ಕನಿಷ್ಠ ಸೌಕರ್ಯಗಳನ್ನ ಪಟ್ಟಿ ಮಾಡಿದ್ದೇವೆ. ಕನಿಷ್ಠ ಸೌಕರ್ಯಗಳು ಅಂದ್ರೆ ಶಿಕ್ಷಕರು ಇರಬೇಕು, ಆಮೇಲೆ ಮಕ್ಕಳಿಗೆ ತರಗತಿ ಕೋಣೆ ಇರಬೇಕು, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಪ್ರತ್ಯೇಕವಾದಂತ ಶೌಚಾಲಯ ಇರಬೇಕು, ಕುಡಿಯೋ ನೀರು ಇರಬೇಕು, ಗ್ರಂಥಾಲಯ ಇರಬೇಕು, ವಿದ್ಯುತ್ ಶಕ್ತಿ ಇರಬೇಕು, ಆಟದ ಮೈದಾನ ಇರಬೇಕು, ಆಟೋಪಕರಣ ಪೀಠೋಪಕರಣಗಳು ಇರಬೇಕು, ಮತ್ತು ವಿಶೇಷವಾಗಿ ಕಲಿತಕ್ಕಂಥ ಒಂದು ಉತ್ತಮ ವಾತಾವರಣ ಇರಬೇಕು ಅಂತಕ್ಕಂಥ 9 ಅಂಶಗಳನ್ನ ಪಟ್ಟಿ ಮಾಡಿದ್ದೇವೆ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕಳೆದ 15 ವರ್ಷಗಳಲ್ಲಿ ದೇಶದ 100 ಶಾಲೆಗಳನ್ನ ನಾವು ತೆಗೆದುಕೊಂಡ್ರೆ ಎಷ್ಟು ಶಾಲೆಗಳಲ್ಲಿ ಎಲ್ಲಾ 9 ಸೌಲಭ್ಯಗಳ ಲಭ್ಯತೆ ಇದೆ ಅಂದ್ರೆ ಕೇವಲ 25.5. ಅಂದ್ರೆ ಏನರ್ಥ? 100 ಶಾಲೆಗಳಲ್ಲಿ 25 ಶಾಲೆಗಳಲ್ಲಿ ಮಾತ್ರ ಈ ಎಲ್ಲಾ 9 ಸೌಲಭ್ಯಗಳಿದೆ. ಇನ್ನ 75 ಶಾಲೆಗಳಲ್ಲಿ ಈ ಎಲ್ಲಾ 9 ಸೌಲಭ್ಯಗಳು ಇಲ್ಲ. ಹಾಗಾಗಿ ನಾನು ಮೇಡಮ್ ಅವ್ರನ್ನ ಕೇಳಕ್ಕೆ ಬಯಸ್ತೇನೆ, ಹಾಗಾದ್ರೆ ನೀವು ಹೇಗೆ ಗುಣಾತ್ಮಕ ಶಿಕ್ಷಣವನ್ನ ಕೊಡೋದ್ರ ಮೂಲಕ ವಿಕಸಿತ ಭಾರತವನ್ನ ಕಟ್ತೇರೆ? ನೀವು ವಿಕಸಿತ ಭಾರತವನ್ನ ಕಟ್ಟಬೇಕಾದ್ರೆ ಈ ಎಲ್ಲಾ ಶಾಲೆಗಳಲ್ಲಿ ಕನಿಷ್ಠ 9 ಮೂಲ ಸೌಲಭ್ಯಗಳನ್ನ ಕೊಡ್ಬೇಕಲ್ವಾ? ಮೂಲ ಸೌಲಭ್ಯಗಳನ್ನ ಕೊಡ್ಬೇಕಾದ್ರೆ ನೀವು ಬಜೆಟ್ ಅಲ್ಲಿ ವಿಶೇಷವಾಗಿ ಆಯವ್ಯಯದಲ್ಲಿ ಏನ್ ಮಾಡ್ಬೇಕಾಗಿತ್ತು? ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಹೇಗೆ ನಾವು ರಾಷ್ಟ್ರಾದ್ಯಂತ ಸಮರ್ಪಕವಾಗಿ ಜಾರಿ ಮಾಡ್ತೇವೆ ಅಂತಕ್ಕಂಥ ಒಂದು ರೋಡ್ ಮ್ಯಾಪ್ ಅನ್ನ ತಯಾರು ಮಾಡ್ಬೇಕಾಗಿತ್ತು. ಅದಕ್ಕೆ ನೀವು ಒಂದು ದೊಡ್ಡ ಮೊತ್ತದ ಹಣವನ್ನ ಕೊಡ್ಬೇಕು. ಈಗ ತಾವು ಕೊಟ್ಟಿರ್ತಕ್ಕಂಥ ಏನು 41,120 ಕೋಟಿ ಇದೆ, ಅದು ಎಷ್ಟು? ಈಗ ನಮ್ಮಲ್ಲಿ ಇರ್ತಕ್ಕಂಥ 28 ರಾಜ್ಯಗಳು ಅಥವಾ 9 ಕೇಂದ್ರಾಡಳಿತ ಪ್ರದೇಶಗಳಿಗೆ ಅದನ್ನ ಹಂಚಿದ್ರೆ ಎಷ್ಟು ಬರುತ್ತೆ? ಹೇಗೆ ರಾಜ್ಯಗಳು ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಬಜೆಟ್ ಅನ್ನ ವಿಶ್ಲೇಷಣೆ ಮಾಡಿ ನೋಡುವಾಗ ಮಾತಿಗೂ ಮತ್ತು ಕೃತಿಗೂ ಬಹಳ ಅಜಗಜಾಂತರ ವ್ಯತ್ಯಾಸವನ್ನ ನೋಡ್ತೇವೆ. ಎಲ್ಲೋ ಒಂದ್ ಕಡೆ ನಾವು ಒಂದ್ ರೀತಿನಲ್ಲಿ ಬಹಳ ಒಂದು ಎಲ್ಲರಿಗೂ ಒಂದ್ ರೀತಿ ಒಪ್ಪೋ ರೀತಿಯಲ್ಲಿ ಮಾತುಗಳನ್ನ ಅಥವಾ ಏನೋ ಒಂದ್ ರೀತಿಯ ಬಣ್ಣದ ಮಾತುಗಳು ಅಂತ ಏನ್ ಹೇಳ್ತೇವೆ ಅದನ್ನ ನಾವು ಆಡ್ತೇವೆ. ಇನ್ನೊಂದ್ ಕಡೆ ನಾವು ನಿಜವಾಗ್ಲೂ ಎಷ್ಟನ್ನ ಕೊಡ್ತೇವೆ ಅನ್ನೋದನ್ನ ನೋಡಿದಾಗ ಅದು ಏನೇನೂ ಸಾಲದಷ್ಟು, ಏನೂ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದು, ಅಥವಾ ಇಡೀ ಸರ್ಕಾರಿ ಶಾಲೆಗಳು ಅಥವಾ ಏನು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಇದೆ ಆ ಶಿಕ್ಷಣ ವ್ಯವಸ್ಥೆಯನ್ನ ಯಾವುದೇ ರೀತಿನಲ್ಲಿ ಸುಧಾರಿಸಲಾಗದಂತ ರೀತಿನಲ್ಲಿ ನಾವು ಆಯವ್ಯಯದಲ್ಲಿ ಹಣವನ್ನ ಮೀಸಲಿಟ್ರೆ ಹೇಗೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಮುಖವಾದಂತ ಪ್ರಶ್ನೆಯನ್ನ ಕೊಡ್ತೇನೆ. ಸೊ ಹಾಗಾಗಿ ಒಂದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ದು ಏನಪ್ಪಾ ಅಂದ್ರೆ, ಒಂದು ಅಂಶ ಇಲ್ಲಿ ನಾವು ಆಯವ್ಯಯದಲ್ಲಿ ಏನು ಶಿಕ್ಷಣಕ್ಕೆ ಹೂಡಿಕೆಯನ್ನ ಮಾಡಬೇಕಾಗಿತ್ತು ಆ ಹೂಡಿಕೆಯನ್ನ ಮಾಡೋದಕ್ಕೆ ಸಂಪೂರ್ಣ ವಿಫಲವಾಗಿದ್ದೇವೆ. ನಾವು ಆಯವ್ಯಯದಲ್ಲಿ ಹೇಳ್ತಕ್ಕಂಥ ಆಶಯಗಳಿಗೂ ವಿಕಸಿತ ಭಾರತಕ್ಕೂ 100ಕ್ಕೆ 100 ಎಲ್ಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೂ ಮತ್ತು ನಾವು ಕಲ್ಪಿಸಿರ್ತಕ್ಕಂಥ ಅಥವಾ ಕೊಡಮಾಡಿರ್ತಕ್ಕಂಥ ಹಣಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ಈ ಒಂದು ಬಜೆಟ್ ಮೂಲಕ ರಾಜ್ಯ ಸರ್ಕಾರಗಳೇನಾದ್ರೂ ನಮಗೂ ಒಂದು ರೀತಿಯ ಬೆಂಬಲ ಸಿಗುತ್ತೆ, ಹಣ ಸಿಗುತ್ತೆ, ನಾವು ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಅಥವಾ ಶಾಲಾ ಶಿಕ್ಷಣವನ್ನ, ಸಾರ್ವಜನಿಕ ಶಿಕ್ಷಣವನ್ನ ಖಂಡಿತ ನಾವು ಬಲವರ್ಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಅದು ಕೇವಲ ಮಾತಾಗುತ್ತೆ ಹೊರತು ಯಾವುದೇ ರೀತಿಯಲ್ಲಿ ನಾವು ಸಾರ್ವಜನಿಕ ಶಿಕ್ಷಣವನ್ನ ಬಲವರ್ಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾಮೂಲಿನಂತೆ ಈ ಆಯವ್ಯಯ ಕೂಡ ಕೇವಲ ಮಾತಿನಲ್ಲಿ ಮಾತ್ರ ಭಾರತವನ್ನ ಕಟ್ಕೊಳ್ತಕ್ಕಂಥದ್ದು, ವಿಕಸಿತ ಭಾರತವನ್ನ ಕಟ್ಕೊಳ್ಳೋದು ಮಾತ್ರ ಆಗಿದೆ ಹೊರತು ಕಾರ್ಯರೂಪದಲ್ಲಿ ಅದಕ್ಕೆ ಕೊಡಮಾಡ್ಬೇಕಾದಂತ ಹಣವನ್ನಾಗ್ಲಿ, ಬದ್ಧತೆನಾಗ್ಲಿ, ರಾಜಕೀಯ ಇಚ್ಛಾಶಕ್ತಿಯನ್ನಾಗ್ಲಿ ತೋರಿಸ್ಲಿಕ್ಕೆ
ಈ ಬಜೆಟ್ ಮತ್ತೆ ಸೋತಿದೆ, ಮತ್ತೆ ವಿಫಲವಾಗಿದೆ ಅಂತಕ್ಕಂಥದ್ದನ್ನ ನಾನು ಖಚಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.